चिटकुपा किसान सहकारी समिति की ओर से बुधवार को 67वीं वार्षिक आम बैठक हुई। बैठक में मुख्य कार्यकारी अधिकारी शंकर चामा ने वार्षिक रिपोर्ट टीम लेखा 2023 से 24 की जानकारी दी। एसोसिएशन के अध्यक्ष विजय कुमार आर मनकला ने बात करते हुए कहा कि आप सभी के सहयोग से संस्था अच्छे से चल रही है। हम यह सुनिश्चित करेंगे कि किसानों को कोई परेशानी न हो और हम किसानों को सही समय पर खाद उपलब्ध कराएंगे। इस अवसर पर एसोसिएशन के उपाध्यक्ष मारुति सिरके, निर्देशक महारुद्रैया स्वामी, इस्माइल लाठोड़ी, श्रीकांत भट्टा, अंबादास दरवेश, बसप्पा पादगी, कालप्पा मेत्रे, कलीम पटेल, प्रकाश कोहली, गौरम्मा, शिवप्पा मैटी, पीकेपीएस पूर्व अध्यक्ष मनोज कुमार शर्मा, मल्लिकार्जुन पाटिल, किसान सहित एसोसिएशन के कर्मचारी उपस्थित थे। चिटकुपा से किप न्यूज के लिए संवाददाता आसिम की रिपोर्ट। ಅದು ಹೆಂಗಿರ್ತದೆ ಅಂದ್ರೆ ಈಗ ನಮ್ಮ ನಿವಾಡ ಲಾಭ 1,84,000 ಸಮಥಿಂಗ್ 84 lakh rupees ಆಗ್ಯದ. ಈಗ ನಾವು ಡೈರೆಕ್ಟ್ ಉಳಕ್ ಬರಲ್ಲ, ಅದಕ್ಕೆ ಡಿವಿಡೆಂಡ್ ಕೊಟ್ಟು ಆ ಚಾರಿಟಿ ಫಂಡ್ನಾಗ ಜಮಾ ಮಾಡಿ ಆ ಚಾರಿಟಿ ಫಂಡ್ಲಿ ನಾವು ಕುಳಕ್ ಬರ್ತದೆ. ಒಂದು ಡೈರೆಕ್ಟ್ ಇದ್ರಾಗ ಕುಳಕ್ ನಮ್ಗೆ ಅದು ಸಿಗಲ್ಲ, ಅದು ಬರಲ್ಲ. ಅದು ಈಗ ನಾವು ಏನು ಕುಳತ್ತೇವೆ ನಿಮ್ಗೆ 6,000, ಅದ್ರಾಗ ಏನು ಮಾಡ್ತೀವಿ ಶೇರ್ ಫೀಸ್ ಅಂತೇಳಿ 1,500 ರೂಪಾಯಿ ತೊಗೊಳ್ತೀವಿ. ಮತ್ತು ಅವರು ಶೇರ್ ಟ್ರಾನ್ಸ್ಫರ್ ಮಾಡೋತ್ತಿಗೆ ಮತ್ತು 2,000 ನಿಂಬಲ್ಲೇ ತೊಗೊಳತ್ತಿದ್ದೆವು ರೈತ ರಿಲೀಫ್ ಫಂಡ್ ಅಂತೇಳಿ. ಈಗ ನಿಂಬಲ್ಲೇ ಮತ್ತು 6,000 ಕೊಟ್ಟು 3,500 ನಿಂಬಲ್ಲೇ ತೊಗೊಳತ್ತಿದ್ದೆವು, ಯಾಕಂದ್ರೆ ಮ್ಯಾನೇಜ್ ಮಾಡ್ಲಕ್ಕ ಮುಂದೆ ಯಾರಿಗಾರ ಕುಳ್ಳಕ್ಕೆ. ಈಗ ನೀವು 10,000 ಮಾಡಿದೆವು ಅಂದ್ರೆ ಮತ್ತೆ ನಿಮ್ಮಲ್ಲೇ ನಾವು ಹೆಚ್ಚಿಗೆ ಕೊಟ್ಟು ಮತ್ತೆ ನಿಮಗೆ ಏನಪ್ಪ ಅಂದ್ರೆ ಸೊಸೈಟಿದು ಅದು ಎಂಟಿಮೇಲೆ ಕೊಡೋದ ಬರೋದು ಹೊಸ ಮೆಂಬರ್ಸ್ ರೊಕ್ಕ ಲೋನ್ ಕೂಡ ಬರೋದು. ಈಗ ನಿಮ್ಗೆ ಧನ್ಯವಾದ ಹೇಳ್ತೀವಿ ನಾವು. ಈ ವರ್ಷದಿಂದ 25 ಲಕ್ಷ ನೀವು ಫೈದಾ ತೋರ್ತೀವಿ ನಾವು 3 ಕೂಡಿ. ನೀವು ಧನ್ಯವಾದ ಹೇಳ್ತೀವಿ. ಈಗ ನಮ್ಮ ಪ್ರಾಫಿಟ್ ಹೊಂಟೋ ಸೊಸೈಟಿ, ನಮ್ಮ ಟೋಟಲ್ ಪ್ರಾಫಿಟ್ 1 crore ಚಿಲ್ಲರ್ ಅದ, 84 ಏನೋ ಅದ. ನಮ್ಮ ಅಸೆಟ್ ಚಲೋ ಅದ ನೋಡ್ರಿ. ನಮ್ಮ ಟೋಟಲ್ DC ಬ್ಯಾಂಕ್ ಸೇರ್ಸೆ ನಮ್ಮ ಲೋನ್ ಇದ್ದಿದೆ 5 ಕೋಟಿ ಒಳಗದ, 5 ಕೋಟಿ ಒಳಗದ. ನಮ್ಮ ನಿವ್ವಳ ಲಾಭನೇ ಅಂತಂದ್ರೆ 1,85,00,000 ಅದ. ನಾವು ಅಲ್ಲೇ ಅಪ್ಡೇಟ್ ಆದ್ವಿ 1 ಲಕ್ಷ ಚಿಲ್ಲರ್. ನೀವು ಅರ್ಥ ಮಾಡ್ಕೋರಿ, ನಮ್ಮ ಸೊಸೈಟಿ ಇನ್ನೂ ಇಂಪ್ರೂವ್ಮೆಂಟ್ ಆಯ್ತದೆ. ನೀವು ಸ್ವಲ್ಪ ಯಾಕಂದ್ರೆ ನೀವು ಹುಷಾರಿದ್ರೆ ಸೆಕ್ರೆಟರಿ ಸಾಬ್ರೆ, ನಾನು ನೋಡತ್ತೀನಿ, ಈಗ 2 ವರ್ಷ ನೋಡ್ತೀನಿ, ಫಾಲೋ ಮಾಡತ್ತೀನಿ. ಬಟ್ ಇಂಥದ್ಕೆಲ್ಲ ನೀವು ಜರ ಕೇರ್ ಮಾಡಿ ನೀವು ತೊಗೊಂಡಿರ್ತದ್ರಿಲ್ಲ, ನಮ್ಮ ರೈತರಿಗೆ ಹೆಲ್ಪ್ ಆಯ್ತದ, ನಮ್ಮ ಅಸೆಟ್ ಹೆಚ್ಚಾಯ್ತದ, ನಮ್ಮ ಪ್ರಾಫಿಟ್ ಹೆಚ್ಚಾಯ್ತದ. ಈಗ ನೀವು ಬ್ಯಾಂಕಿಗೆ ಕೂಡ 4,61 ಲಕ್ಷದ ಇದು ಮಾಡಿದ್ರೆ 1,83 ಲಕ್ಷನೇ ಡಿಫ್ರೆನ್ಸ್ ಬರ್ತದೆ. ಬಾಕಿ ನಿಮ್ ಬಂಡವಾಳ ಆಯ್ತು, ನಮ್ಮ ಬಂಡವಾಳ ಆಯ್ತು. ಅಂದ್ರೆ ನಾವು ಹೆಚ್ಚಿಗೆ ಏನ್ ಮಾಡ್ಬೇಕು ನೋಡ್ರಿ ಅಂದ್ರೆ FD ತೆಗೆದು BDP ಕೊಡ್ಬೇಕು. BDP ಒಳ್ಳೆ ರೈತರು ಇರ್ಬೇಕು, ಒಳ್ಳೆ ರೈತರು ರಿಪೇಮೆಂಟ್ ಕರೆಕ್ಟ್ ಇರ್ಬೇಕು. ಒಂದು 20% ಏನಾದ್ರು ಅಲ್ಲಿ ಹಂಗಿದ್ರೆ ನಿಮ್ ಸೆಕ್ಯೂರಿಟಿ ಸೆಲೆಕ್ಟ್ ನಿಮ್ ಸೊಸೈಟಿ ನಂಬರ್ 1 ಆಯ್ತು, ನಂಬರ್ 1 ಆಯ್ತು ಡಿಸ್ಟ್ರಿಕ್ಟ್ದಾಗೆ.